ನಮಸ್ಕಾರ ಎಲ್ಲರಿಗೂ. ನಾನು ನೋಡಿ ಇಲ್ಲಿ ಕ್ಯಾಶ್ಯೂ ನಟ್ಟು ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಕರಿ ಲೀವ್ಸು, ಜೀರಿಗೆ, ತುಪ್ಪ, ಹಳದಿ ಪುಡಿ ಎಲ್ಲ ಇಟ್ಕೊಂಡಿದ್ದೇನೆ. 6th ಮಂತ್ ಬೇಬೀಸಿಗೆ, ಆಫ್ಟರ್ 6th ಮಂತ್ ಬೇಬೀಸಿಗೆ ಬೇಕಾಗಿರುವಂಥ ಫುಡ್ ಇದು. ಇದರಲ್ಲಿ ಎರಡು ಬೌಲಷ್ಟು ನಾನು ರವೆ ತಗೊಂಡಿದ್ದೇನೆ. ಇದನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೆ ಎಂತ ಸಹ ಆಗೋದಿಲ್ಲ. ನೀವು ಟ್ರಾವೆಲ್ ಮಾಡುವಾಗೆಲ್ಲ ಇದನ್ನು ಇಟ್ಕೋಬೋದು. ಇಲ್ಲಿ ಒಂದು ಪಾನಿಗೆ 2 ಸ್ಪೂನು ಗೀ ಹಾಕ್ತಾ ಇದ್ದೀನಿ. ಇದನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಟ್ರಾವೆಲ್ ಮಾಡುವಾಗ ಒಳ್ಳೆ ತುಂಬ ಕುದಿಯೋ ಬಿಸಿ ನೀರಿಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಅದು ಬೆಂದು ಬಿಡುತ್ತೆ. ಆಮೇಲೆ ಅದನ್ನು ನೀವು ನಿಮ್ಮ ಮಕ್ಕಳಿಗೆ ಫೀಡ್ ಮಾಡ್ಬೋದು. ಮತ್ತು ನೀವು ಮಕ್ಕಳಿಗೆ ಇದನ್ನು ಬೆಳಗಿನ ಉಪಹಾರವಾಗಿ ಕೊಡ್ಬೋದು, ಮಧ್ಯಾಹ್ನದ ಊಟವಾಗಿ ಕೊಡ್ಬೋದು, ರಾತ್ರಿಯ ಡಿನ್ನರ್ ಆಗಿ ಕೊಡ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಇದಕ್ಕೆ ಕ್ಯಾಶ್ಯೂ ನಟ್ಟೆಲ್ಲ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೇನೆ. ಇದೆಲ್ಲ ಹಾಕೋದ್ರಿಂದ ಸ್ವಲ್ಪ ಘಮ ಘಮ ಅಂತ ಇರುತ್ತೆ. ಧಾರಾಳವಾಗಿ ತುಪ್ಪ ಹಾಕಿಬಿಟ್ಟು ಮಾಡಿ. ಕ್ಯಾಶ್ಯೂ ನಟ್ ಹಳದಿ ಪುಡಿನ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇದನ್ನು ಮಂದ ಉರಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ ರವೆನ. ಸಾಧಾರಣ ಒಂದು ಅರ್ಧ ಗಂಟೆನಾದರೂ ಫ್ರೈ ಮಾಡಬೇಕು ನೀವು ಅದನ್ನು. ತುಂಬ ಕೆಂಪು ಆಗಬೇಕು ಅದು ರವೆ, ಫುಲ್ ಕಲರ್ ಚೇಂಜ್ ಆಗಬೇಕು. ನಾನು ನಮ್ಮ ಮಗುವಿಗೆ ಹೀಗೆ ಅದನ್ನು ಮಿಕ್ಸ್ ಮಾಡಿ ಹೀಗೆ ಮಾಡಿ ಕೊಡ್ತೇನೆ. ಒಂದೊತ್ತು ಇದನ್ನು ಕೊಡ್ತೇನೆ, ಒಂದೊತ್ತು ಮನೆಯಲ್ಲೇ ತಯಾರಿಸಿದ ಸೆರ್ಲ್ಯಾಕ್ ಕೊಡ್ತೇನೆ. ಅದರ ರೆಸಿಪಿಯನ್ನು ಹಾಕ್ತೇನೆ ಒಮ್ಮೆ. ಇದನ್ನು ಮಂದ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಕಲರ್ ಚೇಂಜ್ ಆಗಬೇಕು, ಫುಲ್ಲು ಕೆಂಪು ಬಣ್ಣ ಬರಬೇಕಿದು, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕಿದು. ತುಪ್ಪ ಧಾರಾಳವಾಗಿ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇದು. 6 ತಿಂಗಳ ನಂತರ ಮಕ್ಕಳಿಗೆ ನೀವು ಏನು ಕೊಡೋದು, ಮಗು ತಿನ್ನೋದಿಲ್ಲ ಏನು ಕೊಡೋದು ಅಂತ ಇರ್ತೀರಲ್ಲ, ಇದನ್ನು ಮಾಡಿ ಕೊಡ್ಬೋದು ನಿಮಗೆ. 6 ತಿಂಗಳ ಮಗುವಿಗೆ ಕೊಡೋದಾದರೆ ಜೀರಿಗೆ, ಆಮೇಲೆ ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕಬೇಡಿ. ಕ್ಯಾಶ್ಯೂ ನಟ್ಟನ್ನು ಸ್ವಲ್ಪ ಇದು ಫೈನ್ ಪುಡಿ ಮಾಡಿ ಹಾಕಿ. ಚೆನ್ನಾಗಿ ತಿಂತಾರೆ ಇದನ್ನು ಮಕ್ಕಳು.
ನೋಡಿ ಈಗ ಇದು ರೆಡಿ ಆಯಿತು. ಕಲರ್ ಫುಲ್ಲು ಚೇಂಜ್ ಆಗಿದೆ ನೋಡಿ. ಇನ್ನೂ ಕಲ್ಲರಾಗಿ ಕಾಣುತ್ತೆ, ಇದರಲ್ಲಿ ವಿಡಿಯೋದಲ್ಲಿ ತುಂಬ ಕಲರ್ ಕಾಣ್ತಾ ಇಲ್ಲ ಅದು. ಇದನ್ನು ನೀವು ಕುದಿಯುವ ನೀರಿಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಟುಬಿಟ್ರೆ ಚೆನ್ನಾಗಿ ಬೆಂದು ಬಿಡುತ್ತೆ. ಆಮೇಲೆ ಸ್ವಲ್ಪ ಅದನ್ನು ತೆಳ್ಳಗೆ ಮಾಡಿ ಕೊಡ್ಬೋದು. ಮಕ್ಕಳು ಎಷ್ಟು ಗಟ್ಟಿ ತಿಂತಾರೆ ಅಷ್ಟು ಗಟ್ಟಿ, ಮೀಡಿಯಮ್ ಗಟ್ಟಿ ಮಾಡಿ ಕೊಡ್ಬೋದು ನಿಮಗೆ. ನಾನು ನಮ್ಮ ಮಗುವಿಗೆ ಇದನ್ನೇ ಕೊಡ್ತಾ ಇರೋದು. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಒಂದು ಚಿಕ್ಕ ಕಮೆಂಟ್ ಹಾಕಿ. ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು, ನಿಮ್ಮ ಮಗು ತಿನ್ನುತ್ತಾ ಏನು ಅಂತ ಹೇಳಿ. ಹಾಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಸಪೋರ್ಟ್ ಮಾಡಿ. 1 ಸ್ಪೂನಷ್ಟು ಹಾಕ್ಬಿಟ್ಟು ನಾನು ನನ್ನ ಮಗುವಿಗೆ ಮಾಡಿ ಕೊಡ್ತೇನೆ. ನನ್ನ ಮಗು 9-10 ತಿಂಗಳಾಯಿತು, ಹಾಗಾಗಿ ಎಲ್ಲ ಹಾಕ್ಬೇಕು. ಬೇಕಾದರೆ 10 ತಿಂಗಳ ನಂತರ ಬೇಕಾದರೆ ಸ್ವಲ್ಪ 5-6 ತಿಂಗಳ 7-8 ತಿಂಗಳಿಗೆ ನಿಮಗೆ ಸ್ವಲ್ಪ ಇದು ಖಾರ ಬೇಕಾದರೆ ಸೇರಿಸ್ಬೋದು, ಉಪ್ಪು ಖಾರ ಸೇರಿಸ್ಬೋದು 10 ತಿಂಗಳ ನಂತರ. ಸ್ವಲ್ಪ ನಾವು ಈಗ ಉಪ್ಪು ಖಾರ ಸೇರಿಸೋದಿಲ್ಲ 1 ವರ್ಷದವರೆಗೆ. ಇದನ್ನು ಈಗ ಏರ್ ಟೈಟ್ ಡಬ್ಬದಲ್ಲಿ ಹಾಕಿಟ್ರೆ 15 ದಿನ ಆದ್ರೂ ಏನೂ ಆಗೋದಿಲ್ಲ. ಇದು ಚೆನ್ನಾಗಿರುತ್ತೆ, ಕೆಡೋದಿಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಈ ರೆಸಿಪಿಯನ್ನು ಸ್ಕಿಪ್ ಮಾಡ್ದಲೇ ನೋಡಿದ್ದಕ್ಕೆ ಥ್ಯಾಂಕ್ ಯು. ನೋಡಿ, ಈ ಥರ ಡಬ್ಬದಲ್ಲಿ ಏರ್ ಟೈಟ್ ಡಬ್ಬದಲ್ಲಿ ಹಾಕಿಡ್ತಾ ಇದ್ದೇನೆ ನಾನು.